ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಂಡೋದರಿಯ ನೀತಿ ವಾಕ್ಯಗಳು. ಎಂದಿಗೂ ಪತಿಯ ಮನಸ್ಸನ್ನು ಯಾವ ಕಾರಣಕ್ಕೂ ನೋಯಿಸಲು ಇಷ್ಟಪಡದ ಪತಿವ್ರತಾ ಶಿರೋಮಣಿ ಪ್ರಾತಸ್ಮರಣೀಯಳಾದ ಮಂಡೋದರಿಯು ಗಂಡನ ಬಳಿ ಆಗಮಿಸಿ ಪಾದ ಮುಟ್ಟಿ ನಮಸ್ಕರಿಸಿದಳು. ಆಕೆಯ ಗಂಭೀರ ಮೌನವೇ ಬೆಟ್ಟದಷ್ಟು ನೀತಿಯನ್ನು ಬೋಧಿಸಿತು. ಮಂಡೋದರಿಯು ಮೆಲ್ಲನೆ ಕತ್ತನ್ನು ಎತ್ತಿ ಪತಿಯ ಮುಖವನ್ನು ಎವೆ ಇಕ್ಕದೆ ನೋಡಿದಾಗ ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ಕಂಠ ಗದ್ಗದಿತವಾಯಿತು. ಸ್ವಾಮಿ, ತಪ್ಪೆಣಿಸದಿರಿ ಎಂದು ಹೇಳಿದಾಗ ರಾವಣನು, ಮಂಡೋದರಿ, ನನ್ನ ಜೀವನದ ಬಹಳ ಪಾಲು ನಿನ್ನ ಭಾಗ್ಯದ ಫಲದಿಂದ ಲಭಿಸಿದೆ. ನನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಅವಿವೇಕಿಯು ನಾನಲ್ಲ. ಧಾರಾಳವಾಗಿ ಹೇಳು. ಹೊತ್ತು ಮೀರುತ್ತಿದೆಯಾದರೂ ನಿನ್ನನ್ನು ಹೇಗೆ ಉಪೇಕ್ಷಿಸಲಿ? ಪ್ರಭು, ಭಕ್ತಿಯಿಂದ ನೀವು ಹರನನ್ನು ಮೆಚ್ಚಿಸಿರುವಿರಿ. ಸ್ವಸಾಮರ್ಥ್ಯದಿಂದ ಲೋಕವನ್ನು ಗೆದ್ದಿರುವಿರಿ. ರಾವಣೇಶ್ವರನೆನ್ನುವ ನಾಮವನ್ನು ಸಂಪಾದಿಸಿರುವಿರಿ. ಯಾವ ಕಾಲದಲ್ಲಿಯೂ ನಿಮಗೆ ಅಪದೆಸೆಯನ್ನು ಬಯಸುವವಳು ನಾನಲ್ಲ. ಅಪಶುಕನವನ್ನು ನುಡಿಯುವ ಇಚ್ಛೆಯೂ ನನಗಿಲ್ಲ. ನನ್ನ ಮನೋವೀಣೆಯಿಂದ ಅಪಶ್ರುತಿ ಎಂದಿಗೂ ಹೊರಡಲಾರದು. ಆಪತ್ಕಾಲದಲ್ಲಿ ಮಡದಿಯು ಮಂತ್ರಿಣಿಯಂತೆ ಬುದ್ಧಿ ಮಾತುಗಳನ್ನು ಹೇಳಬೇಕಾದುದು ಧರ್ಮಸಮ್ಮತವಾಗಿದೆ. ಗಂಡನ ಜೀವನದ ಶ್ರೇಯೋಭಿವೃದ್ಧಿಯಲ್ಲಿ ಸತಿಯಾದವಳು ಸಮರ್ಪಕವಾದ ಪಾತ್ರ ವಹಿಸಬೇಕಷ್ಟೇ. ಈ ಹಿಂದೆ ನಿಮ್ಮ ಅನುಜೆ ಶೂರ್ಪಣಖಾದೇವಿಯು ಪಾದ ಮುಟ್ಟಿ ನಿಮ್ಮಲ್ಲಿ ರೋಧಿಸಿದಾಗ ಮುನ್ನೆಚ್ಚರಿಕೆಯನ್ನು ನಾನು ನೀಡಿದ್ದೆನು. ಭಾವೋದ್ವೇಗದಿಂದ ಆಗ ನನ್ನ ಹಿತವಚನಗಳನ್ನು ನಿರಾಕರಿಸಿರುವಿರಿ. ಪರಸ್ತ್ರೀಯಾಗಿರುವ ಜನಕನಂದನೆ ಸೀತೆಯ ಮೇಲಿನ ಮೋಹದಿಂದ ಮಾವನದ ಮಾರೀಚನನ್ನೇ ಸ್ವರ್ಣಹರಿಣವನ್ನಾಗಿ ಕಳುಹಿಸಿರುವಿರಿ. ಇರಲಿ ಮಂಡೋದರಿ, ಯಾಕೆ ಈ ಪೀಠಿಕೆ? ಪ್ರಸ್ತುತ ಪರಿಸ್ಥಿತಿಯಲ್ಲಿ ನನ್ನಿಂದೇನಾಗಬೇಕು ಎಂದು ಕೇಳಿದನು. ಹೌದು, ಮನದಟ್ಟಾಗುವಂತೆ ವಿವರಿಸುವುದಕ್ಕೆ ಈ ಪೀಠಿಕೆಯನ್ನು ಪ್ರಾರಂಭಿಸಿದೆನು. ಬಲಾಢ್ಯನಾದ ನಿಮ್ಮ ಮಾವ ಮಾರೀಚನ ಕತೆ ಏನಾಯಿತು? ಕಿವಿಮೂಗುಗಳನ್ನು ಕಳೆದುಕೊಂಡ ಶೂರ್ಪಣಖೆಯ ಬಣ್ಣದ ಮಾತಿನ ಮಾಟಕ್ಕೆ ತಲೆಯನ್ನು ಅಲ್ಲಾಡಿಸಿದ ಖರದೂಷಣರು ಎಲ್ಲಿ ಹೋದರು? ಅಂದು ಶೂರ್ಪಣಖೆಯು ಲಂಕೆಗೆ ಕಾಲಿಡುವಾಗ ಏನು ಹೊಡೆಯಿತು ಮಾರಿ ತಂಗಿ ನಿನಗೆ ಎಂದು ಕೇಳಿದ್ದೀರಿ. ಆ ದಿನ ಪ್ರಾರಂಭವಾದ ಅನಿಷ್ಟವು ಇಂದು ನಮ್ಮ ಮನೆ ಮಾರು ಕಳೆದು ಹೋಗುವ ಹಾಗೆ ಮಾಡಿದೆ. ನಾನು ಸಂಪತ್ತು ಸೌಭಾಗ್ಯವನ್ನು ಕಳೆದುಕೊಂಡಿದ್ದಕ್ಕಾಗಿ ಬೇಸರಿಸುವುದಿಲ್ಲ. ರಾಮನ ಪ್ರಜ್ವಲಿಸುವ ಕೋಪಕುಂಡಕ್ಕೆ ನಿಮ್ಮ ವಿಧೇಯ ಸಹೋದರರನ್ನು, ವಾತ್ಸಲ್ಯದ ಪುತ್ರರತ್ನಗಳನ್ನು, ನಿಮ್ಮ ಪ್ರಜಾಜನರನ್ನು ಮತ್ತು ಆಪ್ತರೇಷ್ಠರನ್ನು ಆಹುತಿ ಕೊಟ್ಟಿರಿ. ಅಶೋಕವನದಲ್ಲಿ ಬಲಾತ್ಕಾರದಿಂದ ಇರುವ ಸೀತೆಯ ಶೋಕವು ಲಂಕಾನಗರವನ್ನು ಸಜೀವವಾಗಿ ದಹಿಸುತ್ತಿದೆ. ಲಕ್ಷ್ಮೀವಾಸವಾಗಿದ್ದ ಸ್ವರ್ಣಲಂಕೆ ಈಗ ಸ್ಮಶಾನ ಭೂಮಿಯಾಗಿದೆ. ಎಲ್ಲಿ ನೋಡಿದರೂ ಅನಾಥರಾದ ಬಾಲಕರು, ಕುಂಕುಮ ಭಾಗ್ಯವನ್ನು ಕಳೆದುಕೊಂಡ ಹತಭಾಗಿನಿ ವನಿತೆಯರು. ತುಂಬಿರುವ ನಮ್ಮ ರಾಜಧಾನಿಯಲ್ಲಿ ಅಮಂಗಳ ತಾಂಡವಾಡುತ್ತಿದೆ. ನಿಮ್ಮನ್ನು ಹೆಡೆಮುಡಿ ಕಟ್ಟಿದ ವಾಲಿಯನ್ನು ಕೊಂದಿರುವ ಶ್ರೀರಾಮನ ಎದುರು ನಿಮ್ಮ ಕೈ ಸಾಗದಾಯಿತಲ್ಲವೇ? ರಾಮನ ಪಕ್ಷದ ಕ್ಷುಲ್ಲಕ ಮಂಗಗಳು ಸಮುದ್ರಕ್ಕೆ ಸೇತುವೆ ಕಟ್ಟಲು ಸಾಧ್ಯವೇ? ದೊಡ್ಡ ದೊಡ್ಡ ಬಂಡೆಗಳು ಸಮುದ್ರದ ಜಲದ ಮೇಲೆ ತೇಲುವುದು ಇದೆಯೇ? ಸಂದಿಗೆಂದು ಹೆಜ್ಜೆ ಇಟ್ಟ ಮರಿಮಂಗ ಅಂಗದನು ದಾನವರ ಸಭೆಯಲ್ಲಿ ಕಲ್ಲೋಲ ಮಾಡಿರುವಾಗ ಅವರ ಪಾಳೆಯದ ಶಕ್ತಿ ಎಷ್ಟಿರಬಹುದು? ನಿಮ್ಮ ಸಹೋದರನಾದ ಕಡು ಬಲಾನ್ವಿತ ಕುಂಭಕರ್ಣನೆ ಮೊದಲಾದವರು ತಪಸ್ಸಿನ ಮೂಲಕ ದೇವತೆಗಳಿಂದ ವರವನ್ನು ಪಡೆದಿದ್ದರು. ರಾಮ ಲಕ್ಷ್ಮಣರನ್ನು ಹುಲುಮಾನವರೆಂದು ಭಾವಿಸಿದರಲ್ಲವೇ? ಆದರೆ ಅವರೇ ಅತಿಕಾಯ ದೇವಾಂತಕ ನರಾಂತಕರನ್ನು ಧರಾತಳದಲ್ಲಿ ಉರುಳಿಸಿದ್ದಾರೆ. ಇನ್ನೇನು ಉಳಿಯಿತು? ಕುಲದೀಪಕನಾದ ಮೇಘನಾಥನು ಅಳಿದಿದ್ದಾನೆ. ಇನ್ನು ಬದುಕಿರುವುದು ಅರ್ಥಹೀನವಾದರೂ ಕೂಡ ಯಾವ ಕಾರಣಕ್ಕಾಗಿ ನಾವೀಗ ಸಾಯುತ್ತಿದ್ದೇವೆ? ಇದೇ ಈಗ ಉತ್ತರಿಸಬೇಕಾದ ಪ್ರಶ್ನೆ. ನೀವು ಬೆಳೆಸಿದ ವೃಕ್ಷಕ್ಕೆ ನಿಮ್ಮ ಕೈಯಿಂದಲೇ ಕೊಡಲಿ ಏಟು ಕೊಟ್ಟು ಉರುಳಿಸಿದ ಹಾಗಾಯಿತು. ನನ್ನನ್ನು ಉಳಿಸಿಕೊಂಡು ರಾಜ್ಯವಾಳಿರಿ ಎಂದು ಬದುಕುವ ಆಸೆಯಿಂದ ಹೇಳುತ್ತಿಲ್ಲ. ದಾನವ ವಂಶಕ್ಕೆ ಅಪಕೀರ್ತಿ ಬರಬಾರದೆನ್ನುವ ಉದ್ದೇಶದಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಈಗಲಾದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ತಪ್ಪೊಪ್ಪಿಕೊಂಡು ಶರಣಾಗತಿಯಾಗುವುದು ಲೇಸು. ಲಂಕೇಶ್ವರನ ಧರ್ಮಪತ್ನಿ ರಾವಣನ ಪಾದಗಳ ಮೇಲೆ ಬಿದ್ದು ಕಣ್ಣೀರಿನಿಂದ ತೋಯಿಸಿದಳು.
ಸತಿಯನ್ನು ನೋಡಿದಾಗ ಒಮ್ಮೆ ಕೋಪ ಬಂತು, ಇನ್ನೊಮ್ಮೆ ಪಶ್ಚಾತ್ತಾಪವೂ ಆಯಿತು. ಮಗದೊಮ್ಮೆ ಮನಸ್ಸಿನೊಳಗೆ ಒಂದು ರೀತಿಯ ಕಳವಳ ಉಂಟಾಯಿತು. ಮನದಲ್ಲಿ ತಳಮಳಿಸುತ್ತಾ ಮಂಡೋದರಿಗೆ ತನ್ನ ಪೂರ್ವ ಚರಿತ್ರೆಯನ್ನು ವಿವರಿಸತೊಡಗಿದನು. ಆಕೆಯ ಕೇಶರಾಶಿಯನ್ನು ತಿದ್ದಿ ಧಾರಾಕಾರವಾಗಿ ಸುರಿಯುವ ಕಣ್ಣೀರನ್ನು ಒರೆಸಿ ಬೆಂದು ಬೇಗುದಿಗೊಂಡ ಅಬಲೆಗೆ ಸಾಂತ್ವನ ಹೇಳಲು ಉದ್ಯುಕ್ತನಾದನು. ಮಂಡೋದರಿ, ನಿನ್ನ ಅಭಿಪ್ರಾಯದಲ್ಲಿ ತಪ್ಪಿಲ್ಲ. ಪುನಃ ಕದನ ಮಾಡುವುದು ಒಳಿತಲ್ಲ. ಈವರೆಗೆ ಆದ ಅನರ್ಥಗಳೇ ಸಾಕು ಎಂಬುದನ್ನು ಪದೇ ಪದೇ ಹೇಳಿರುವೆ. ಈಗಲೂ ಅದನ್ನು ಪುನರುಚ್ಚರಿಸುತ್ತಿರುವೆಯ? ನನ್ನ ಕೇವಲ ಕಾಮುಕ ದೃಷ್ಟಿಯೊಂದೇ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತೆಂದು ಭಾವಿಸಿರುವೆಯ? ನೀನು ಕಾಣುವ ಸತ್ಯಕ್ಕಿಂತಲೂ ಗೂಢವಾದ ಯಾರ ಗಮನಕ್ಕೂ ಬಾರದ ವಿಶೇಷ ಘಟನೆಯೊಂದು ಬೇರೆಯೇ ಇದೆ. ಈ ಸಮಯದಲ್ಲಿ ನಿನ್ನಲ್ಲಿ ನಿಜವನ್ನು ಹೇಳುತ್ತೇನೆ. ನನ್ನನ್ನು ಕೂಳನೆಂದೋ ಖಳನೆಂದೋ ಬಗೆಯಬೇಡ. ರಾಮನನ್ನು ಜಗದಾದಿ ದೈವವೆಂದು ನೀನು ಉಲ್ಲೇಖಿಸುವ ಮೊದಲೇ ಅರಿತುಕೊಂಡಿದ್ದೇನೆ. ನನ್ನ ಪೂರ್ವಜನ್ಮ ವೃತ್ತಾಂತವು ನಿನಗೆ ಗೊತ್ತಿರಲು ಕಾರಣವಿಲ್ಲ. ಅನುಜನಾದ ಕುಂಭಕರ್ಣ ಮತ್ತು ನಾನು ಇಬ್ಬರೂ ವೈಕುಂಠದಲ್ಲಿ ದೇವಾದಿದೇವನಾದ ಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದೆವು. ಅದೊಂದು ದಿನ ನಮ್ಮ ದುರದೃಷ್ಟ. ಎಂದಿನಂತೆ ದ್ವಾರವನ್ನು ಕಾಯುತ್ತಿರುವಾಗ ಸನಕಾದಿ ಋಷಿಗಳು ಆಗಮಿಸಿದರು. ಅವರು ಅದೆಷ್ಟು ಒತ್ತಾಯಿಸಿದರೂ ದೇವರ ದರ್ಶನಕ್ಕೆ ಅವರನ್ನು ದ್ವಾರದ ಒಳಗೆ ಬಿಡಲಿಲ್ಲ. ಕುಪಿತರಾದ ಕೋಪಿಷ್ಠರಾದ ದೇವ ಸಮಾನರಾದ ಋಷಿಗಳು ಘೋರವಾದ ಶಾಪವನ್ನಿತ್ತರು. ದ್ವಾರಪಾಲಕರೇ, ಸರ್ವಶ್ರೇಷ್ಠವಾದ ವೈಕುಂಠದಲ್ಲಿ ಇರಲು ನೀವು ಯೋಗ್ಯರಲ್ಲ. ಈಗಿಂದೀಗಲೇ ವೈಕುಂಠದಿಂದ ನಿರ್ಗಮಿಸಿ ಭೂಲೋಕದಲ್ಲಿ ಜನ್ಮವೆತ್ತಿರಿ. ಅದನ್ನು ಆಲಿಸಿದ ನಾವು ಭಯದಿಂದ ತತ್ತರಿಸಿ ಮಗುವು ತಾಯಿಯ ಮೊರೆ ಹೋಗುವಂತೆ ಋಷಿ ಶಾಪ ವಿಮೋಚನೆಗಾಗಿ ಮಹಾವಿಷ್ಣುವನ್ನೇ ಮೊರೆ ಹೊಕ್ಕೆವು. ಆದರೆ ನಮಗೆ ಶಾಪದಿಂದ ನಿವೃತ್ತಿಯನ್ನು ಸ್ವಾಮಿಗೂ ಸಂಪೂರ್ಣವಾಗಿ ಕರುಣಿಸಲಾಗಲಿಲ್ಲ. 3 ಜನ್ಮದಲ್ಲಿ ದೇವರಲ್ಲಿ ಹಗೆಯನ್ನು ಕಟ್ಟಿಕೊಂಡು ದುಷ್ಟರಾಗಿ ಬಾಳಿ ಅನಂತರ ವೈಕುಂಠವನ್ನು ಸೇರಿಕೊಳ್ಳಬಹುದು, ಅಥವಾ 7 ಜನ್ಮಗಳಲ್ಲಿ ನನ್ನ ಭಕ್ತಾಗ್ರೇಸರಾಗಿ ಸಫಲತೆಯ ಜೀವನವನ್ನು ಸಾಗಿಸಿ ಪುನಃ ವೈಕುಂಠಕ್ಕೆ ಬರಬಹುದು. ಈ 2ರಲ್ಲಿ ಯಾವುದನ್ನು ಬೇಕೋ ಅದನ್ನು ಆರಿಸಿಕೊಳ್ಳಿ ಎಂದು ಜಗದ್ರಕ್ಷಕನಿಂದ ಅಪ್ಪಣೆಯಾಯಿತು. ಋಷಿಗಳಿತ್ತ ಶಾಪದ ವಿಮೋಚನೆಗೆ ಅನ್ಯತಾ ದಾರಿಯೇ ಕಾಣದೆ ಆದಷ್ಟು ಬೇಗನೆ ವೈಕುಂಠಕ್ಕೆ ಹೋಗುವ ಸ್ವ ಇಚ್ಛೆಯಿಂದ 3 ಜನ್ಮದಲ್ಲಿ ಹರಿವಿರೋಧಿಗಳಾಗಿ ಜನ್ಮ ತಾಳಿ ವಧಿಸಲ್ಪಟ್ಟು ಅವನ ಪಾದವನ್ನು ಸೇರಿಕೊಳ್ಳುತ್ತೇವೆ ಎಂದು ನಿವೇದಿಸಿಕೊಂಡೆವು. ಆ ಪ್ರಕಾರ ಪ್ರಥಮ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಪುಂಡರಗಂಡರಾಗಿ ಮೆರೆದೆವು. ಆಗ ಮಹಾವಿಷ್ಣುವಿನ ಅವತಾರವಾದ ಶ್ವೇತವರಾಹ ಮತ್ತು ನರಸಿಂಹ ರೂಪದಿಂದ ಕೊಲ್ಲಲ್ಪಟ್ಟೆವು. ಈಗ 2ನೆಯ ಜನ್ಮಕ್ಕೆ ಕಾಲಿರಿಸಿದ್ದೇವೆ. ಸೀತಾಪಹರಣದ ಮೂಲಕ ಅವತಾರ ಪುರುಷನಾದ ರಘುವೀರನಲ್ಲಿ ವೈರ್ಯವನ್ನು ಸಾಧಿಸುತ್ತಿದ್ದೇನೆ. ರಾಮನೇ ಕ್ಷೀರಸಾಗರ ವಾಸನಾದ ಶ್ರೀಮನ್ನಾರಾಯಣನು, ಆ ಜನಕಜಯೇ ಶ್ರೀ ಲಕ್ಷ್ಮೀದೇವಿಯು ಮಹಾಶೇಷನೇ ವೀರಲಕ್ಷ್ಮಣನಾಗಿದ್ದಾನೆ. ದೇವತೆಗಳು ತಮ್ಮ ಅಂಶದಿಂದ ಮರ್ಕಟರಾಗಿ ಕರಡಿಗಳಾಗಿ ಈ ಧರಿತ್ರಿಯಲ್ಲಿ ಇಳಿದಿದ್ದಾರೆ. ಆದಷ್ಟು ಬೇಗನೆ ಹರಿಪಾದವನ್ನು ಸೇರುವುದೇ ನನ್ನ ಪರಮಧ್ಯೇಯವಾದ್ದರಿಂದ ಯುದ್ಧದಲ್ಲಿ ವಿಮುಖನಾಗುವ ಪ್ರಶ್ನೆಯೇ ಇಲ್ಲ. ಈ ಯುದ್ಧವೆಂಬ ದೊಡ್ಡ ಪ್ರವಾಹದಲ್ಲಿ ನನ್ನ ಜೀವನದ ನೌಕೆಯನ್ನು ಸಾಗಿಸಿ ಮತ್ತು ಅಲ್ಲಿಯೇ ಆ ದೋಣಿಯನ್ನು ಮುಳುಗಿಸಿ ಮೋಕ್ಷ ಪಡೆಯುವುದೊಂದೇ ನನ್ನ ಮನೋನಿಶ್ಚಯ ಮತ್ತು ಗುರಿಯಾಗಿದೆ. ಈ ಇಚ್ಛೆಗೆ ವಿರೋಧಿಸಬೇಡ. ಇದರಿಂದ ನಿನ್ನ ಮನ ನೋಯುತ್ತಿದೆ ಎಂಬ ಅರಿವು ನನಗಿದೆ. ನನ್ನನ್ನು ಕ್ಷಮಿಸು. ಪರಂಧಾಮವನ್ನು ಸೇರಲು ಹೊರಟ ನನ್ನನ್ನು ಹರ್ಷದಿಂದ ಬೀಳ್ಕೊಡು. ಸತಿಯಾದವಳು ಪತಿಯ ಅಭ್ಯುದಯವನ್ನು ಬಯಸುತ್ತಾಳಂತೆ. ಇಹ ಜನ್ಮದ ಕುರಿತಾಗಿ ಚಿಂತಿಸಬೇಡ. ನನ್ನ ಪರಮಧ್ಯೇಯದ ಬಗ್ಗೆ ಲಕ್ಷ್ಯ ಹರಿಸು. ನನಗೆ ಮೋಕ್ಷವಾಗುವಂತೆ ಬಯಸು. ಸಾಧ್ವಿಮಣಿ, ನನ್ನ ಈ ದುಷ್ಟ ಸಾಹಸದಲ್ಲಿ ನೀನೊಬ್ಬಳು ಹತಭಾಗಿನಿಯಾಗುವೆಯಲ್ಲ ಎಂಬ ದುಃಖದಿಂದ ಭಾರವಾದ ಈ ಹೃದಯ ಮಿಡಿಯುತ್ತಿದೆ. ಆದರೇನು ಮಾಡಲಿ? ತಗ್ಗಿಸಿದ ಮುಖವನ್ನು ರಾವಣನು ಎತ್ತಿಕೊಂಡಾಗ ಮುಖವು ಕಣ್ಣೀರಿನಿಂದ ತೊಯ್ದು ಹೋಯಿತು. ಪತಿಯ ಅಂತಿಮ ಅಪೇಕ್ಷೆಗೆ ಮರು ಉತ್ತರವೀಯಲು ಅವಕಾಶವಿಲ್ಲದೆ ದುಃಖಾಶ್ರುಗಳಿಂದ ನೇತ್ರಗಳನ್ನು ತೊಳೆದುಕೊಳ್ಳುತ್ತಾ ರಾವಣೇಶ್ವರನ ಪಾದಗಳಿಗೆ ನಮಸ್ಕರಿಸಿದಳು.
ಜಯಲಲನೆಯನ್ನು ವರಿಸಿ ಬರುವಂತೆ ಹರನಿಗೆ ಹರಕೆಯನ್ನು ಹೊತ್ತಳು. ಪ್ರಾತಸ್ಮರಣೀಯಳಾದ ಮಂಡೋದರಿಯ ಅಳಲನ್ನು ಯಾರು ಅಳೆಯಲು ಸಾಧ್ಯ? ತಾನೊಂದು ನೆನೆದರೆ ದೈವವೇ ಇನ್ನೊಂದು ಬಗೆಯುವುದು ಎನ್ನುವ ಹಾಗೆ ಬೀಸುವ ಗಾಳಿಯನ್ನು ಮತ್ತು ಅಬ್ಬರದಿಂದ ಅಪ್ಪಳಿಸುವ ಸಮುದ್ರದ ಅಲೆಯನ್ನು ಯಾರು ನಿಯಂತ್ರಿಸಬಹುದು? ಕಾಲದ ಇಚ್ಛೆಯನ್ನು ಯಾರೂ ಮೀರಲಾರರು. ಮಂಡೋದರಿಯು ಹೀಗೆ ತನಗೆ ತಾನೇ ಸಮಾಧಾನವನ್ನು ಪಡುತ್ತಾ ಚಿಂತೆಯಿಂದ ಬೀಳ್ಕೊಟ್ಟಳು ಎಂಬಲ್ಲಿಗೆ ಮಂಡೋದರಿಯ ನೀತಿವಾಕ್ಯ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.